ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರತನ್. ನಾನು 2ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆಯ ಹೆಸರು GHPS ಚನ್ನಹಳ್ಳಿ, ಶಿಕಾರಿಪುರ ತಾಲೂಕು, ಶಿವಮೊಗ್ಗ ಜಿಲ್ಲೆ. ನನ್ನ ತಾಯಿಯಾದ ದೇವಕಿ ನನ್ನ ಜೊತೆ ಕತೆ ಹೇಳುತ್ತಿದ್ದಾರೆ. ಇಲಾಖೆಯವರು ಕೊಟ್ಟಂತೆ 24 ಪದಗಳನ್ನು ಬಳಸಿ ಈ ಕಥೆಯನ್ನು ರಚಿಸಲಾಗಿದೆ. ಈ ಕಥೆಯ ಹೆಸರು ಅಣ್ಣ ತಮ್ಮ. ಒಂದಾನೊಂದು ಕಾಲದಲ್ಲಿ ಮಾದಾಪುರ ಎಂಬ ಊರಿತ್ತು. ಆ ಊರಿನಲ್ಲಿ ಸಿದ್ದಪ್ಪ ಮತ್ತು ಕೆಂಚಮ್ಮ ಎಂಬ ಬಡ ದಂಪತಿಗಳಿದ್ದರು. ಅವರು ತುಂಬಾ ಕಷ್ಟದ ಜೀವನ ನಡೆಸುತ್ತಿದ್ದರು. ಅವರ ಆದಾಯ ಕೇವಲ ಕುಟುಂಬವನ್ನು ನಡೆಸಲು ಮಾತ್ರ ಆಗುವಂತಿತ್ತು. ಆ ದಂಪತಿಗಳಿಗೆ ಸಿದ್ಧಾರ್ಥ ಮತ್ತು ನಂದೀಶ ಎಂಬ 2 ಗಂಡು ಮಕ್ಕಳಿದ್ದರು. ಇವರು ಬಡವರಾಗಿದ್ದರೂ ಸಹ ಮಕ್ಕಳಿಗೆ ಯಾವುದೇ ಕೊರತೆಯಾಗದಂತೆ ಬೆಳೆಸಿದ್ದರು. ಅಣ್ಣ ತಮ್ಮ ಬಾಲ್ಯದಲ್ಲಿ ಬಹಳ ಪ್ರೀತಿಯಿಂದ ಸಂತೋಷವಾಗಿ ಕೂಡಿ ಆಡಿಕೊಂಡು ಬೆಳೆದಿದ್ದರು. ಈ 2 ಮಕ್ಕಳಲ್ಲಿ ಸಿದ್ಧಾರ್ಥನಿಗೆ ವಿದ್ಯೆ ಕಡಿಮೆ ಇದ್ದರೂ ಒಳ್ಳೆಯ ಗುಣ, ನಡತೆ ಹಾಗೂ ವಿವೇಕವುಳ್ಳವನಾಗಿದ್ದನು. ವಿದ್ಯಾಭ್ಯಾಸದಲ್ಲಿ ಹಿಂದಿದ್ದ ಕಾರಣ ಅರ್ಧದಲ್ಲಿಯೇ ಶಾಲೆಯನ್ನು ಬಿಟ್ಟು ತಂದೆಗೆ ಕೃಷಿಯಲ್ಲಿ ಸಹಕಾರ ಮಾಡುತ್ತಾ ಊರ ಜನರೊಂದಿಗೆ ಉತ್ತಮ ಒಡನಾಟ ಹೊಂದಿದ್ದನು. ಇವನು ಬೆಳೆದು ದೊಡ್ಡವನಾದ ನಂತರ ಮನೆಯ ಎಲ್ಲಾ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದನು. ಅದೇ ರೀತಿ ತನ್ನ 2 ಎಕರೆ ಕೃಷಿ ಜಮೀನಿನಲ್ಲಿ ಪರಿಶ್ರಮ ಪಟ್ಟು ಉತ್ತಮ ಬೆಳೆಯನ್ನು ಬೆಳೆದು ಸಮೃದ್ಧಿಯನ್ನು ಹೊಂದಿದ್ದನು. ಹಾಗೆ ದುಂದುವೆಚ್ಚ ಮಾಡದೆ ಸರಳ ಜೀವನ ನಡೆಸುತ್ತಿದ್ದನು. ಇವನು ತಂದೆ ತಾಯಿ ಮತ್ತು ಹಿರಿಯರ ಬಗ್ಗೆ ತೋರಿಸುವ ಕಾಳಜಿ ಎಲ್ಲರಿಗೂ ಮಾದರಿಯಾಗಿತ್ತು. ಅದೇ ರೀತಿ ಸಿದ್ಧಾರ್ಥನ ತಮ್ಮನಾದ ನಂದೀಶ ಓದಿನಲ್ಲಿ ತುಂಬಾ ಜಾಣನಾಗಿದ್ದನು. ಹಾಗಾಗಿ ಅವನು ಚೆನ್ನಾಗಿ ಓದಿ ನೌಕರಿ ಪಡೆದು ಒಳ್ಳೆಯ ಸಾಧನೆ ಮಾಡಬಹುದೆಂದು ಕುಟುಂಬಸ್ಥರ ನಿರೀಕ್ಷೆ ಇತ್ತು. ಹಾಗಾಗಿ ಊರ ಪಟೇಲರ ಹತ್ತಿರ ಸಾಲ ಮಾಡಿ ನಂದೀಶನನ್ನು ಒಳ್ಳೆಯ ಕಾಲೇಜಿಗೆ ಸೇರಿಸಿದರು. ಆದರೆ ಇವನು ಚೆನ್ನಾಗಿ ಓದದೆ ಅಹಂಕಾರವನ್ನು ಬೆಳೆಸಿಕೊಂಡು ಕೆಟ್ಟ ಹುಡುಗರ ಸಹವಾಸ ಮಾಡಿ ಮನೆಯವರು ಕಳಿಸಿದ ದುಡ್ಡಲ್ಲಿ ದುಂದುವೆಚ್ಚ ಮಾಡುತ್ತಾ ದುಶ್ಚಟಗಳಿಗೆ ಬಲಿಯಾಗಿ ಓದಿಗಾಗಿ ಕಳಿಸಿದ ಹಣವನ್ನು ಕಳೆದುಕೊಂಡು ಇವನು ದಿವಾಳಿಯಾದನು. ನಂತರ ಈ ಕೆಟ್ಟ ಚಟಗಳು ಹೆಚ್ಚಾಗಿ ಕಾಯಿಲೆಗೆ ತುತ್ತಾದನು. ನಂತರ ಏನೂ ಸಾಧನೆ ಮಾಡದೆ ಮನೆಯವರು ಆಸೆಯನ್ನ ನಿರಾಸೆ ಮಾಡಿ ಮರಳಿ ಮನೆಗೆ ಬಂದು ತಾನು ಮಾಡಿದ ತಪ್ಪಿನ ಅರಿವಾಗಿ ತನ್ನ ತಂದೆ ತಾಯಿಗೆ ಕ್ಷಮೆ ಕೇಳಿದನು. ಇವನ ಪರಿಸ್ಥಿತಿಯನ್ನು ನೋಡಿ ತಂದೆ ತಾಯಿ ಬಹಳ ದುಃಖಿತರಾದರು. ಆದರೆ ಪರಿಸ್ಥಿತಿ ಕೈಮೀರಿ ಹೋಗಿತ್ತು. ಅವನು ತನ್ನ ಅಣ್ಣ ಸಿದ್ಧಾರ್ಥನಂತೆ ಒಳ್ಳೆಯ ಬದುಕು ಕಟ್ಟಿಕೊಳ್ಳದೆ ತನ್ನ ಬಂಗಾರದಂತ ಭವಿಷ್ಯವನ್ನು ಹಾಳು ಮಾಡಿಕೊಂಡನು. ಹೀಗೆ ಈ ಕಥೆಯ ನೀತಿ ಏನೆಂದರೆ ಮಾಡಿದ್ದುಣ್ಣೋ ಮಹಾರಾಯ. ಹೀಗೆ ಸಜ್ಜನರ ಸಂಘ ಹೆಜ್ಜೇನು ಸವಿದಂತೆ, ದುರ್ಜನರ ಸಂಘ ಬಚ್ಚಲಿನ ರೊಜ್ಜಿನಂತೆ ಸರ್ವಜ್ಞ ಎಂದು ಹೇಳುತ್ತಾ ನನ್ನ ಕಥೆಯನ್ನು ಮುಗಿಸುತ್ತಿದ್ದೇನೆ. ಧನ್ಯವಾದಗಳು.